ಸೂಜಿ ದಾರ ಇದ್ರೆ ಚಿಟ್ಕೆಲ್ ಮುಗ್ದು ಹೋಗೋ ಸಮಸ್ಯೆ ಇದು. ಏನೋ ಅಂಟ್ಕೊಂಡಿರೋಂಗೆ ಗೊತ್ತಾಗ್ಬಿಡುತ್ತಲ್ಲ ಅದ್ಕೆ. ಅದು ಕೂಡ ಗೊತ್ತಾಗ್ದಿರೋ ಹಾಗೆ ನಾನ್ ಸರಿ ಮಾಡ್ತೀನಿ. ಈಗ ಹೇಳು, ಹೊಲ್ದಿರೋ ಹಾಗೆ ಕಾಣಿಸ್ತಿದ್ಯಾ? ಒಂಚೂರು ಗೊತ್ತಾಗ್ತಿಲ್ಲ ಅತ್ಗೆ. ಇಷ್ಟು ಚಿಕ್ಕ ವಿಷಯಕ್ಕೆ ಗೊಳೋ ಅಂತ ಹತ್ಬಿಟ್ಟಿಯಲ್ಲ. ಹಾಗೆ ಹೇಳಿ ಅತ್ಗೆ. ನೋಡು ಸಂಜನಾ, ಕಣ್ಣೀರ್ ಹಾಕೋದಕ್ಕೆ ಒಂದು ಬಲವಾದ ಕಾರಣ ಇರ್ಬೇಕು. ತಡ್ಕೊಳಕ್ಕಾಗ್ದೇ ಇರೋ ದೊಡ್ಡ ಕಷ್ಟ ಇರ್ಬೇಕು. ಬಟ್ಟೆ ಹರಿಯೋದು, ವಸ್ತು ಕಳ್ಕೊಳ್ಳೋದು, ಇದನ್ನೆಲ್ಲ ಕಷ್ಟ ಅನ್ನಲ್ಲ. ಇವೆಲ್ಲ ಸಮಸ್ಯೆನೇ ಅಲ್ಲ. ನೋಡಿ ಕೂಡ ನೋಡ್ದಿರೋ ಹಾಗಿರ್ಬೇಕು. ನಮ್ ಕಣ್ಣೀರ್ ನೋಡಿದ್ರೆ ಬೇರೆಯವ್ರಿಗೂ ಪಾಪ ಅನ್ಸ್ಬೇಕು, ನಗೋ ಹಾಗಾಗ್ಬಾರ್ದು. ಸರಿನಾ? ಭಾಗ್ಯ, ಸಂಜನಾ ಎಲ್ಲಮ್ಮ? ಬರ್ತಿದ್ದಾರೆ ಮಾವ. ಪುರೋಹಿತ್ರೆ, ಇನ್ನೇನಾದ್ರೂ ಬೇಕಾದ್ರೆ ಹೇಳಿ. ಪ್ರಸಾದಕ್ಕೆ ಅಂತ ಲಾಡು ಮಾಡಿದೀರಲ್ವಾ, ಅದನ್ನು ತಗೊಂಡ್ ಬಂದ್ಬಿಡಿ. ಸರಿ, ತರ್ತೀನಿ. ಬಾ ಜಾನು. ಒಟ್ನಲ್ಲಿ ಕೊಟ್ಟು ಮಾತನ್ನ ಚೆನ್ನಾಗಿ ಉಳಿಸ್ಕೊಂಡಿದ್ಯಾ ಭಾಗ್ಯ. ಅತ್ತೆ ಮೇಲಿರೋ ಗೌರವಕ್ಕೆ ಅಷ್ಟ್ ಕಷ್ಟಪಟ್ಟಿದ್ದಾಳೆ ಭಾಗ್ಯ. ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಬಹಳ ಲಡ್ಡುಗಳನ್ನು ಮಾಡಿದಾಳಮ್ಮ. ಅಷ್ಟ್ ಲಾಡು ಮಾಡೋಕೆ ನಿಂಗ್ ಟೈಮ್ ಎಲ್ಲಿ ಸಾಕಾಯ್ತು ಭಾಗ್ಯ? ರಾತ್ರಿ 2 ಗಂಟೆಗೆ ಎದ್ದಿದ್ಲು ಅಜ್ಜಿ. ಏನು, ರಾತ್ರಿ 2 ಗಂಟೆಗೆದ್ದು ಇದನ್ನ ಮಾಡಿದ್ದು? ತುಂಬಾ ಕಷ್ಟಪಟ್ಟಿದ್ಯಾ ಭಾಗ್ಯ? ಮಾಡ್ತೀನಿ ಅಂತ ಒಪ್ಕೊಂಡಿದ್ನಲ್ಲ ಅಜ್ಜಿ, ಮಾತ್ ಕೊಟ್ಟು ತಪ್ಪಾರ್ದಲ್ವಾ? ಅಕ್ಕ, ಇನ್ನೇನಾದ್ರೂ ಕೆಲಸ ಮಾಡ್ಬೇಕಾ? ಬಂದಿರೋರ್ನ ನೋಡ್ಕೊಳ್ಳಿ. ಅಮ್ಮ ಭಾಗ್ಯ, ಹೇಳಿ ಪುರೋಹಿತ್ರೆ. ಆ ಮುತ್ತುಗಳನ್ನ ಎಲ್ಲಿಟ್ಟಿದ್ಯಮ್ಮ? ಭಾಗ್ಯ, ಮುತ್ತು ನಿಂಗೆ ಸಿಗಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮುತ್ತು ಇಲ್ಲ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಆಮೇಲೆ ನಿನ್ನ ಪ್ರಶ್ನೆ ಮೇಲ್ ಪ್ರಶ್ನೆ ಮಾಡ್ತಾರೆ. ನೀನ್ ಜವಾಬ್ದಾರಿ ಇಲ್ದಿರ ಕೆಲ್ಸ ಮಾಡಿದ್ಯಾ ಅಂತ
ಎಲ್ರೂ ನಿನ್ ಮೇಲೆ ಕೋಪ ಮಾಡ್ಕೊಳ್ತಾರೆ. ಪೂಜೆಗೆ ಎಲ್ಲರೂ ಬಂದಿದ್ದಾರೆ ತಾನೆ? ಬಂದಿದಾರಕ್ಕ. ಶಾಲು, ನೀನ್ ಮಾಡಿರೋ ಪ್ಲಾನು ಚೆನ್ನಾಗಿ ಕೆಲಸ ಮಾಡೋ ಹಾಗಿದೆ. ಮತ್ತೆ ಈ ಶಾಲು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಎಲ್ಲ ಚೆನ್ನಾಗಿದೆ, ಆದ್ರೆ ನಾವು ಈ ಮನೇಲಿ ಕಾಲಿಡ್ಬೇಕು ಅಂದ್ರೆ ಭಾಗ್ಯನೇ ದಾರಿ. ಆ ದಾರಿಲೇ ನೀನು ಮುಂದೆ ನಡಿಬೇಕು. ಹೀಗೆಲ್ಲ ಮಾಡೋದ್ರಿಂದ ಅದೇನಾಗುತ್ತೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಅಮ್ಮ, ನೀನ್ ಹೆದ್ರಬೇಡ, ನನ್ನೂ ಹೆದರ್ಸ್ಬೇಡ. ಎಲ್ಲ ನಾನು ಅನ್ಕೊಂಡ ಹಾಗೆ ಆಗುತ್ತೆ. ಭಾಗ್ಯ ತುಂಬಾ ಗಾಬರಿಯಾಗಿದ್ದಾಳೆ. ಇದರಲ್ಲಿ ನಿನ್ ಕೈವಾಡ ಏನಿಲ್ಲ ತಾನೆ? ಯಾವಾಗ್ಲೂ ನನ್ ಮೇಲೆ ಅನುಮಾನ ಪಡ್ತೀರಲ್ಲ. ಈಗ ಆಚೆ ಬಂದಾಗೆಲ್ಲ ನಿನ್ ಬುದ್ಧಿ ನೆಟ್ಟಿಗಿರಲ್ಲ, ನಿನ್ನ ಕೈ ಸುಮ್ಮನೆ ಇರಲ್ಲ. ಏನಾದ್ರೂ ಕದಿಯೋವರೆಗೂ ಸುಮ್ಮನೆ ಇರಲ್ವಲ್ಲ, ಅದಕ್ಕೆ. ನಾನೇನೂ ಮಾಡಿಲ್ಲ, ನೀವ್ ಸೈಲೆಂಟ್ ಆಗಿರಿ. ಎಲ್ಲಿಟ್ಬಿಟ್ಟಿದ್ಯಮ್ಮ? ಆಗ್ಲೇ ಇಲ್ಲೇ ಇಟ್ಟಿದ್ದೆ ಪುರೋಹಿತ್ರೆ. ಆದ್ರೆ ಇಲ್ಲಿಲ್ವಲ್ಲಮ್ಮ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ. ಈಗೇನ್ ಮಾಡ್ಲಿ? ಮುತ್ತು ಕಾಣ್ತಿಲ್ಲ ಅಂದ್ರೆ ಎಲ್ರೂ ಗಾಬರಿ ಆಗ್ತಾರೆ. ಸಂತೋಷವಾಗಿರ್ಬೇಕಾದ್ ಎಲ್ರೂ ಬೇಜಾರ್ ಮಾಡ್ಕೋತಾರೆ. ಏನ್ ಮಾಡ್ಲಿ? ಕಲ್ಯಾಣಕ್ಕೆ ಸಮಯ ಆಗ್ತಾ ಇದೆಯಮ್ಮ. ಬೇರೆ ಎಲ್ಲಾದ್ರೂ ಇಟ್ಟಿದೀನ ಅಂತ ನೋಡ್ಕೊಂಡ್ ಬರ್ತೀನಿ. ಹಾಗೆ ಆಗ್ಲಮ್ಮ. ಸ್ವಾಮಿ, ಕಲ್ಯಾಣ ಶುರು ಮಾಡ್ಬೇಕು. ಆ ಮುತ್ತುಗಳನ್ನ ಎಲ್ಲಿಟ್ಟಿದಿರೋ ಸಿಗ್ತಾ ಅದು? ಏನು ಮುತ್ತುಗಳಿರೋ ತಟ್ಟೆ ಕಾಣಿಸ್ತಾ ಇಲ್ವಾ? ಹೌದಮ್ಮ, ಇಷ್ಟೊತ್ತವರೆಗೂ ಭಾಗ್ಯ ಅವರು ಅದನ್ನೇ ಹುಡುಕ್ತಾ ಇದ್ದಾರೆ. ಅನುಮಾನ ಶುರುವಾಯ್ತು. ಇನ್ ಬರೋ ಸುನಾಮಿ ಕೂಡ ನೋಡು. ಏನ್ ಸುನಾಮಿನೋ ಏನೋ. ಆ ಸುನಾಮಿ ಜೊತೆ ಬರೋ ಅಲೆ ಒಳಗೆ ಭಾಗ್ಯನ್ ಜೊತೆಗೆ ನಾವ್ ಕೂಡ ಮುಳುಗ್ ಹೋದ್ರೆ ನಮ್ ಸಾವಿಗೆ ನಾವೇ ಮುಹೂರ್ತ ಇಟ್ಕೊಂಡ್ ಹಾಗಾಗತ್ತೆ. ಹಾಗಲ್ಲ, ಏನೂ ಆಗಲ್ಲ. ನೀನ್ ಆರಾಮಾಗಿರು. ಮನೇಲಿ ಇಷ್ಟೆಲ್ಲ ನಡೀತಾ ಇದ್ರು ಭಾಗ್ಯ ನಮ್ಮ ಹತ್ರ ಒಂದ್ ಮಾತು ಹೇಳಲೇ ಇಲ್ವಲ್ಲ? ಅದಕ್ಕೆ ಅವ್ರ ಲಿಮಿಟಲ್ಲಿ ಅವ್ರವ್ರು ಇರಬೇಕು ಅಂತಾರೆ. ಪ್ರತಿಯೊಂದಕ್ಕೂ ತಲೆ ಹಾಕಕ್ ಬಂದ್ರೆ ಹೀಗೆ ಆಗೋದು. ಅಲ್ಲ, ಭಾಗ್ಯಗ್ ಏನ್ ಗೊತ್ತು ಅಂತ ಈ ತರ ಪೂಜೆ ಕೆಲಸ ಎಲ್ಲ ಅವಳಿ ಕೊಟ್ಟಿದ್ದೀರಾ? ಏನು, ಯಾವ ವರ್ಷನೂ ಈ ದಿನ ಇಂಥ ಸಮಸ್ಯೆ ನಮ್ಮ ಮನೇಲಿ ಆಗಿರ್ಲಿಲ್ಲ ಅಕ್ಕ. ಯಾಕೆ ಯೋಚನೆ ಮಾಡ್ತಿದ್ದೀರಾ? ಭಾಗ್ಯನ್ ಕೇಳಿದ್ರೆ ಗೊತ್ತಾಗುತ್ತಲ್ವಾ? ಮಿತ್ರ ಹೇಳಿದ್ದು ಕರೆಕ್ಟ್. ಏನಾಗಿದೆ ಅಂತ ಭಾಗ್ಯ ಹೇಳ್ತಾಳೆ ಇರಿ. ನಿಜ ಹೇಳೆ, ಇದ್ರಲ್ಲಿ ನಿನ್ ಕೈವಾಡ ಏನೂ ಇಲ್ಲ ತಾನೆ? ಕೈವಾಡನೂ ಇಲ್ಲ, ಏನೂ ಇಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮುತ್ತುಗಳು ಎಲ್ಲೂ ಕಾಣಿಸ್ತಾ ಇಲ್ವಾ? ಅತ್ತೆ, ಅದು ಏನಂದ್ರೆ ಏನ್ ಭಾಗ್ಯ, ಇಂಥ ವಿಷಯದಲ್ಲಿ ಎಷ್ಟು ಹುಷಾರಾಗಿರ್ಬೇಕು ಗೊತ್ತಾ?
ಅದು ಚಿಕ್ಕತ್ತೆ ಅದು ಎಲ್ರನ್ನೂ ಕರೆದು ಅವ್ರ ಮುಂದೆ ಮರ್ಯಾದೆ ಹೋಗೋ ಹಾಗಾಯ್ತು. ಸ್ಟಾಪ್ ಇಟ್ ಹನ್ಸಿಕಾ. ಮರ್ಯಾದೆ ಹೋಗುವಂತ ಘಟನೆ ಏನು ನಡೆದಿಲ್ಲ ಇಲ್ಲಿ. ನಿಜವಾಗ್ಲೂ ಏನಾಗಿದೆ ಅಂತಾನೆ ಗೊತ್ತಿಲ್ಲದೆ ಏನೇನೋ ಮಾತಾಡೋದು ಯಾಕೆ? ಮೊದಲು ಅತ್ತಿಗೆಗೆ ಮಾತಾಡೋದಕ್ ಬಿಡಿ. ಆ ಮುತ್ಗಳೆಲ್ಲ ಏನಾಯ್ತು ಅಂತಾನೂ ಗೊತ್ತಿಲ್ಲ. ನಾವ್ ಕೇಳೋ ಪ್ರಶ್ನೆಗೆ ಇವಳ ಹತ್ರ ಸರಿಯಾದ ಉತ್ತರನೂ ಇಲ್ಲ. ಇನ್ ಇವಳು ಮಾತಾಡೋದಕ್ಕೆ ಏನ್ ಉಳ್ದಿದೆ? ಹನ್ಸಿಕಾ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಅತ್ತಿಗೆ, ನೀವು ಹೇಳಿ, ಮುತ್ತೆಲ್ಲ ಎಲ್ಲಿಟ್ಟಿದ್ದೀರಾ? ಒಂದ್ ನಿಮಿಷ. ಮುತ್ತಿ ಎಲ್ಲೂ ಹೋಗಿಲ್ಲ, ಅದು ದೇವ್ರ ಮನೆಯಲ್ಲೇ ಇತ್ತು. ಏನೇ ಇದು? ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ. ನೋಡಿದ್ರಲ್ಲ, ಮುತ್ತೆಲ್ಲ ಸರಿಯಾಗೇ ಇದೆ. ಇಷ್ಟಕ್ಕೆ ಸುಮ್ಮನೆ ಎಲ್ಲರೂ ಹಾರಾಡಿದ್ರಲ್ಲ. ವಿವೇಕ್ ನಾನ್ ಅಂದ್ಕೊಂಡಷ್ಟು ಕೆಟ್ಟವನಂತೂ ಅಲ್ಲ. ಅಕ್ಕನ್ನ ಎಲ್ರೂ ಬೈಬೇಕಾದ್ರೆ ಅವಳ ಪರವಾಗಿ ನಿಂತ್ಕೊಂಡ. ಪರವಾಗಿಲ್ಲ, ಒಳ್ಳೆ ಹುಡುಗನೇ. ಶಾಲು, ನಡಿ. ಏನಮ್ಮ? ಪ್ಲಾನ್ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕೆ. ಮುತ್ಗಳ್ ಮಾಯ ಮಾಡಿದ್ದು ಸರಿ ಇತ್ತು, ಆದ್ರೆ ಅದನ್ನ ದೇವ್ರ ಮನೇಲಿ ಇಡ್ತಾರೇನೆ. ಈ ಪೆದ್ದು ಬುದ್ಧಿ ಇಟ್ಕೊಂಡ ಮಿತ್ರನ ಮದ್ವೆ ಆಗಿ ಈ ಮನೆಗೆ ದೊಡ್ಡ ಸೊಸೆ ಆಗ್ತೀನಿ ಅಂತ ಶಪಥ ಮಾಡಿದ್ದು. ಸ್ವಲ್ಪ ಇರಮ್ಮ, ನನ್ಗೂ ಸ್ವಲ್ಪ ಹೇಳಕ್ ಬಿಡ್ತೀಯಾ? ಅದೇನ್ ಹೇಳ್ ಮುಗ್ಸು. ಕದ್ಮೇಲೆ ಮತ್ತೆ ನಾನ್ ಕಾಣಿಸೋ ಹಾಗೆ ಯಾಕೆ ಇಡ್ತೀನಿ? ನನ್ಗಷ್ಟು ಕೂಡ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಮತ್ತೆ ಭಾಗ್ಯ ಮುತ್ಗಳನ್ನೆಲ್ಲ ದೇವ್ರ ಮನೆಯಿಂದ ತಂದೆ ಅಂದಲ್ಲ. ಒಂದ್ ನಿಮಿಷ ಇರಮ್ಮ, ನಾನು ಆ ಮುತ್ತನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಏನೇ ಹುಳಿ ತಿಂದ ಹಾಗೆ ಮಾಡಿದ್ಯಾ ಮುಖನ? ಮುತ್ತೆಲ್ಲಿ? ನಾನು ಇಟ್ಟಿದ್ದ ಜಾಗದಲ್ಲಿ ಅದಿಲ್ಲಮ್ಮ. ಸರಿ ಹೋಯ್ತು. ನಿಂಗ್ ಕದ್ಯಕ್ಕೂ ಬರಲ್ಲ, ಮುಚ್ಚಿಡೋದಿಕ್ಕೂ ಬರಲ್ಲ. ನಾನು ಅಲ್ಲಿ ಇಟ್ಟಿದ್ದನ್ನ ಆ ಭಾಗ್ಯಂಗ್ ಹೆಂಗ್ ಗೊತ್ತಾಯ್ತು ನನ್ಗಂತೂ ಅರ್ಥ ಆಗ್ತಿಲ್ಲಮ್ಮ. ಕಳ್ತನ ಮಾಡೋದು ದೊಡ್ಡ ವಿಷಯ ಅಲ್ವೇ? ಸಿಕ್ ಬೀಳ್ದೆ ಇರೋದು ನಿಜವಾದ ದೊಡ್ಡತನ. ಈಗ ನೀನ್ ಆಲ್ಮೋಸ್ಟ್ ಸಿಕ್ಬಿದ್ಯೇ. ಅಬ್ಬಾ, ಫ್ರೀಯಾಗಿ ಸಿಕ್ತೆ ಅಂತ ಸುಮ್ನೆ ಕ್ಲಾಸ್ ತಗೋಬೇಡಮ್ಮ. ನೋಡು, ಭಾಗ್ಯನ ನಾನು ಫೂಲ್ ಮಾಡ್ತೀನಿ, ಸೋಲಿಸ್ತೀನಿ ಅಂತ ಹೇಳಿ ಕೊನೆಗೆ ನೀನೇ ಫೂಲ್ ಆಗಿ ಸೋತ್ ಹೋದ್ಯಲ್ಲೇ. ನಾನು ಸರಿಯಾಗಿನೇ ಪ್ಲಾನ್ ಮಾಡ್ದೆ ಅಮ್ಮ, ಆದ್ರೆ ಎಲ್ಲ ಎಡವಟ್ಟಾಗೋಯ್ತು.
ಈ ತರ ಕೆಲ್ಸ ಮಾಡಿ ಸಿಕ್ಬಿದ್ರೆ ವಿವೇಕ್ ಕೂಡ ಸಿಗಲ್ಲ. ಈ ಡಬ್ಬ ಪ್ಲಾನ್ ಎಲ್ಲ ಬಿಟ್ಟು ವಿವೇಕ್ ನಮ್ಮ ಮದ್ವೆ ಆಗೋ ಪ್ಲಾನ್ ಏನು ಅಂತ ನೋಡು. ನೋಡು, ಈ ಬಿಟ್ಟಿ ಸಲಹೆ ನನಗ್ ಬೇಡ. ಮಿತ್ರ ಸಿಗೋ ಹಾಗೆ ಏನಾದ್ರೂ ದೊಡ್ಡ ಐಡಿಯಾ ಇದ್ರೆ ಮಾತ್ರ ಕೊಡು. ಶಾಲು, ಏನು? ಸಿಕ್ಬಿದ್ರು ಹೆದರ್ಕೋಬಾರ್ದು. ಅಲ್ಲಿ ಹೋದ್ಮೇಲೆ ನಿಂಗೇನು ಆಗಿಲ್ಲ, ನಿಂಗೇನು ಗೊತ್ತಿಲ್ಲ ಅನ್ನೋ ಹಾಗೆ ತುಂಬಾ ಮಾಮೂಲಾಗಿರ್ಬೇಕು. ನೀನ್ ಎಷ್ಟು ಆರಾಮಾಗಿರ್ತೀಯೋ ತಪ್ಪಿಂದ ಅಷ್ಟು ಆರಾಮಾಗಿ ಪಾರಾಗಬಹುದು. ಸರಿ. ಇವಳಿಗೆ ಬುದ್ಧಿ ಕಡಿಮೆ, ಕೋಪ ಹೆಚ್ಚು. ಅನುಭವದಿಂದ ಹೇಳಿದ್ರೆ ಅರ್ಥನೂ ಮಾಡ್ಕೊಳಲ್ಲ. ಇವಳೇ ಏನಾದ್ರೂ ಒಂದ್ ಮಾಡ್ತಾಳ ಅಂದ್ರೆ ಅದಕ್ಕೂ ಉಪಯೋಗ ಇಲ್ಲ. ಏನ್ ಕಥೆನೋ. ಛೇ. ಸ್ವಾಮಿ, ಎಲ್ರು ಬಂದ್ ಕೂತ್ಕೊಳ್ಳಿ. ಸೀತಾರಾಮ ಕಲ್ಯಾಣೋತ್ಸವನ ಶುರು ಮಾಡೋಣ. ಆಗ್ಲಿ ಪುರೋಹಿತ್ರೆ. ಏ ವಿವೇಕ್, ಬನ್ನಿ ಎಲ್ಲಾರು ಕೂತ್ಕೊಳ್ಳಿ. ಮಿತ್ರ, ಹೋಗ್ ಕೂತ್ಕೋ. ಬನ್ನಿಮ್ಮ. ಹೋಗಿ ಮಿತ್ರ ಪಕ್ಕ ಕೂತ್ಕೋ. ಅಮ್ಮ ಭಾಗ್ಯ, ಭಾಗ್ಯ ಬಾ ಅಮ್ಮ. ಮಿತ್ರ ಪಕ್ಕ ಕೂತ್ಕೋ. ಇಂಥದ್ರಲ್ಲೆಲ್ಲ ನೀನು ಸ್ವಲ್ಪ ಸ್ಪೀಡ್ ಆಗಿರ್ಬೇಕು ಮನೀಷಾ. ಕೂತ್ಕೋ. ಕೂತ್ಕೋ. ಪುರೋಹಿತ್ರೆ, ಹೇಳಿ ತ್ರಿವಿಕ್ರಮ ಅವ್ರೆ. ಇತ್ತೀಚೆಗೆ ಒಂದ್ಸರಿ ನನ್ನ ಸೊಸೆ ಕೊರಳಲ್ಲಿದ್ದ ಕರಿಮಣಿ ಸರ ಕಟ್ಟಾಗೋಯ್ತು. ಈ ಸೀತಾರಾಮರ ಸಮ್ಮುಖದಲ್ಲಿ ನನ್ನ ಮಗನ ಕೈಲಿ ಆ ಕರಿಮಣಿ ಸರನ ಮತ್ತೆ ನನ್ನ ಸೊಸೆ ಕೊರಳಿಗೆ ಹಾಕಿಸ್ಬೋದು ಅಂತೀರಾ? ತ್ರಿವಿಕ್ರಮ್ ಅಂಕಲ್ ಅದು ಏನ್ ಮಾಡ್ತಿದ್ದಾರೆ? ಕರಿಮಣಿ ಬಳೆ ಅಂದ್ಕೊಂಡು ಏನಿದೆಲ್ಲ? ಮನೀಷಾ, ಕೂಲ್ ಕೂಲ್. ಏನ್ ಹೇಳ್ತೀರಾ ಪುರೋಹಿತ್ರೆ? ನಿಶ್ಚಿಂತೆಯಾಗಿ ಹಾಕ್ಸಿ ತ್ರಿವಿಕ್ರಮ ಅವ್ರೆ. ಶ್ರೀರಾಮನವಮಿ ಬೇರೆ. ಆ ಸೀತಾರಾಮರ ಸಮಕ್ಷಮದಲ್ಲಿ ಇಂಥ ಒಳ್ಳೆ ಸಂದರ್ಭಕ್ಕಿಂತ, ಇಂಥ ಒಳ್ಳೆ ಸಮಯಕ್ಕಿಂತ ಇನ್ನೇನಿದೆ ಹೇಳಿ? ನಿಸ್ಸಂಕೋಚವಾಗಿ ಕರಿಮಣಿ ಸರಾನ ಹಾಕ್ಸಿ. ನಾನ್ ತಗೊಂಡ್ ಬರ್ತೀನಿ. ಅತ್ತಿಗೆದು ಕರಿಮಣಿ ಸರ ಮೇಲ್ ರೂಮಲ್ಲಿದೆ. ಇಂಥ ಒಂದು ಪುಣ್ಯ ಸಂದರ್ಭದಲ್ಲಿ ಕರಿಮಣಿ ಸರ ಹಾಕ್ಸಿದ್ರೆ ಆ ಬಂಧ 100 ಕಾಲ ಸಂತೋಷವಾಗಿ ಬಾಳುತ್ತೆ. ಎಂಥ ದುಷ್ಟಶಕ್ತಿಗಳು ಎದುರಾದ್ರೂ ಆ ಬಂಧ ತುಂಬಾ ಗಟ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪುರೋಹಿತ್ರೆ. ಆ ಸೀತಾರಾಮನ್ ಕರುಣೆ ಕೃಪೆ ಇದ್ರೆ ಯಾವ ಜೋಡಿಗೂ ತೊಂದರೆ ಆಗಲ್ಲ. ಅವ್ರ ಬಂಧ ಜನ್ಮ ಜನ್ಮಕ್ಕೂ ದೂರ ಆಗಲ್ಲ, ನಾಶನೂ ಆಗಲ್ಲ. ನೋಡಪ್ಪ ಮಿತ್ರ, ಮನಸ ವಾಚ ಕರ್ಮಣ ಗಂಡ ಹೆಂಡತಿಯ ಬಂಧನ ತುಂಬಾನೇ ಚೆನ್ನಾಗಿರ್ಲಿ ಅಂತ ಕೋರ್ಕೊಳ್ತಾ
ಇದನ್ನ ನಿನ್ನ ಹೆಂಡತಿಯ ಕುತ್ತಿಗೆಗೆ ಹಾಕಪ್ಪ.